ಅದು ವಿಶೇಷ. ಜೊತೆಗೆ ಈ ಒಂದು ಮಹಾಕುಂಭಮೇಳದ ಕೊನೆಯ ದಿನ ಗ್ರಹಗಳೆಲ್ಲವೂ ಕೂಡ ಒಂದೇ ದಿನ ಬಂದಿದೆ ಅನ್ನುವಂಥದ್ದು. 6 ಗ್ರಹಗಳು. 6 ಗ್ರಹ ಏನಂದ್ರೆ 9 ಗ್ರಹ ಒಂದ್ ಕಡೆ ಬಂದ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ. ರಾಹುಕೇತು ಆ ಕಡೆ ಇರಬೇಕು. ಪ್ಲಸ್ ಗುರು ಸದ್ಯಕ್ಕೆ ಪಕ್ಕಕ್ಕೆ ಹೊಟ್ಟೋಗಿರ್ತಾನೆ. ಯಾಕೆಂದ್ರೆ ಗುರು ಮೊನ್ನೆ ತಾನೇ ಬಂದು ಏನು ಪಂಚಮಿ ಅಂತ ನಾವು ನೋಡಿದ್ವಿ, ಬಸಂತ ಪಂಚಮಿ, ಆ ಸಮಯಕ್ಕೆ ಮಾತ್ರ ಗುರು ಚಾಲನೆ ಮಾಡಿಕೊಂಡು ಅವನು ಮಿಥುನಕ್ಕೆ ಹೊಟ್ಟೋಗ್ತಾನೆ. ಈ ಹೊಟ್ಟೋದಾಗ ಸಭ್ಯದಲ್ಲಿ ಮಿಕ್ಕಿದ್ದವ್ರು ಏನಿದ್ದಾರೆ ಎಲ್ಲರೂ ಒಬ್ಬರಿಂದ ಒಬ್ಬನ ಎಡಗಡೆ ಬರ್ತಾನೆ, ಒಬ್ಬರಿಂದ ಹಿಂಗೆ ತಿರ್ಕೊಂಡು ಬಲಕ್ಕೆ ಹೋಗ್ತಾನೆ. ರಾಹುಕೇತುಗಳು ಮಾತ್ರ ಉಲ್ಟಾ ಬರೋದು. ಕೇತು ಮತ್ತು ರಾಹು ಮಾತ್ರ ಉಲ್ಟಾ ಬರ್ತಾನೆ, ಮಿಕ್ಕಿದವರೆಲ್ಲ ಸರಿಯಾಗಿರ್ತಾರೆ. ಅವರೆಲ್ಲ ಸ್ಥಿರವಾಗಿ ಹೋಗ್ತಕ್ಕಂಥ ಕ್ಲಾಕ್ ವೈಸ್, ಇವರೆಲ್ಲ ಆ್ಯಂಟಿ ಕ್ಲಾಕ್ ವೈಸ್. ಈ ಸಮಯದಲ್ಲಿ ಜ್ಞಾಪಕ ಇಟ್ಕೊಂಡು 6 ಜನ ಅವರವರ ಲೈನ್ ಆಫ್ ಆಕ್ಸಿಸ್ ಮೇಲೆ ನೇರ ದೃಷ್ಟಿಯಲ್ಲಿ ಬರೋರು 6 ಜನ ಮಾತ್ರ. ಅದಕ್ಕೆ ಷಟ್ಕೋಣ ಅಂತ ಕರಿತೀವಿ. 6 ಷಟ್ಕೋಣಗಳು. ಮೂಲಾಧಾರ ಆವಾಗ ಆಕ್ಟಿವೇಶನ್ ಆಗುತ್ತೆ. ಈ ಸಮಯದಲ್ಲಿ ಆಕ್ಟಿವೇಶನ್ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಥ, ವಿಶುದ್ಧಿ, ಆಜ್ಞೆ. ಸಹಸ್ರಾರ ಆಗೋಕ್ಕಾಗಲ್ಲ. ಸಹಸ್ರಾರ ಆಗ್ಬಿಟ್ರೆ ಮೋಕ್ಷ ಅಂತ. ಆ ಷಟ್ಚಕ್ರೋಪಾಸದಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ. ಇದನ್ನು ಈ ಸಲ ಜ್ಞಾಪಕ ಇಟ್ಕೊಳ್ಳಿ. ಜಗನ್ಮಾತೆ ತೊಡೆ ಮೇಲೆ ಸುಬ್ಬಣ್ಣನ ಇಟ್ಕೊಂಡೇ ಕೂತ್ಕೊಂತಾಳೆ ಈ ಸಲ. ಅಂದರೆ ಒಂದೊಂದು ಯುಗಕ್ಕೆ ಒಂದೊಂದು ಸಮಯಕ್ಕೆ ಕಲಿಯುಗಕ್ಕೆ ಯಾರು ದೇವರು ಅಂತ ಕರೀತಾರೆ. ಕಲಿಯುಗ ಬ್ರಹ್ಮ ಯಾರು ಅಂದರೆ ಆಶೀರ್ವಾದ ಮಾಡಿರೋ ರಾಮಚಂದ್ರ ಏನು ಅಂದ್ಬಿಡ್ತಾರೆ ಆಂಜನೇಯನಿಗೆ, ನೋಡು ಕಲಿಯುಗಕ್ಕೆ ನೀನೇ ಬ್ರಹ್ಮ, ಬ್ರಹ್ಮನ ಪೋಸ್ಟ್ ತೆಗೆದಾಕಿದ್ದೀನಿ, ಅವನು ಬ್ರಹ್ಮ ಇರ್ತಾನೆ, ಆದರೆ ಈ ಸರಿ ನಾನು ನಿನಗೆ ಕಲಿಯುಗ ಬ್ರಹ್ಮ ಅಂತ. ನೆಕ್ಸ್ಟ್ ಹಣೆ ಬರಲ್ಲ ಬರೋದು. ಅದಕ್ಕೆ ಊರೂರಿಗೂ ಸೊಂದಿಗೂ ಆಂಜನೇಯ ಇಲ್ದಿರೋ ಊರೇ ಇಲ್ಲ. ಪ್ರಾಣದೇವರು ಅನುಗ್ರಹವನ್ನು ಕೊಡ್ತಕ್ಕಂಥ ವಾಯುಪುತ್ರ, ಇಂಥ ಪರಮಾತ್ಮನ ಅನುಗ್ರಹ ರುದ್ರ ಸಂಭೂತ ಆಂಜನೇಯ ಒಬ್ಬನೇ. ಅಸಾಧ್ಯವಾಗಿರೋ ಕೆಲಸ ಸಾಧನೆ ಮಾಡ್ತಕ್ಕಂಥವನು ಅಸಾಧ್ಯ ಸಾಧಕ ಸ್ವಾಮಿ. ಅಸಾಧ್ಯಂ ದವಕಿಮ್ಮದ ಶ್ರೀರಾಮ ದೂತ ಕೃಪಾ ಸಿಂಧು. ಅವನೊಬ್ಬನೇ ದೂತ. ನೀವೆಲ್ಲರೂ ಇರೋ ಬರೋರೆಲ್ಲ ಅವಧೂತರಾಗಕ್ಕೆ ಸಾಧ್ಯ ಇಲ್ಲ. ಬರೆದಿಟ್ಕೊಳ್ಳಿ, ತಲೆಗೆ ಕಾಮನ್ ಸೆನ್ಸ್ ಇಲ್ಲದೆ ಮಾತಾಡ್ಕೋಬೇಡಿ. ಜಗತ್ತಲ್ಲಿ ಅವ ಅಂದರೆ ಒಬ್ಬನೇ ರಾಮಚಂದ್ರ, ಅವನಿಗೆ ದೂತ ಇವನೊಬ್ಬನೇ ಆಂಜನೇಯ. ಇವನು ಬಿಟ್ಟರೆ ಇನ್ಯಾವನೂ ಅವಧೂತ ಆಗಕ್ಕೆ ಸಾಧ್ಯ ಇಲ್ಲ. ಇಲ್ಲದೆ ಇರೋದೆಲ್ಲ ಪೆಕ್ರತರ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಅವಧೂತ ಶ್ರೀ ಆಂಜನೇಯಂ ಸ್ಮರಾಮಿ. ಯಾವತ್ತೂ ಅವನು ನೆನೆಸ್ಕೋಬೇಕು. ಅದಕ್ಕೆ ಅವನು ಹೇಳ್ತಾನೆ, ಮನೋವೇಗಸ್ಯ ಬುದ್ಧಿ. ನೀನು ಮನಸ್ಸಿಗಿಂತ ಸ್ಪೀಡು, ಲೈಟ್ ಇಯರ್ಸ್ಗಿಂತ ಸ್ಪೀಡಾಗಿ ಹೋಗೋನು ಯಾರೋ ಆಂಜನೇಯ ಒಬ್ಬನೇ. ಅಂಥ ಮಾರುತಿ ಇವತ್ತು ನಾವು ಕಲಿಯುಗದಲ್ಲಿ ಇವತ್ತು ಬದುಕಿದ್ದೀವಿ, ಉಸಿರಾಡ್ತಾ ಇದ್ದೀವಿ. ಅನ್ನಕ್ಕೆ ಏನಾದರೂ ಬೇಕು ಅಂದರೆ ಅವನು ಇಲ್ಲದೆ ಏನೂ ಮಾಡೋಕ್ಕಾಗಲ್ಲ. ಅಂಥ ಆಂಜನೇಯನ್ನ ನಾವು ಯಾಕೆ ಸ್ಮರಣೆ ಮಾಡಬೇಕು ಅಂದರೆ ಈಶ್ವರನ 11ನೇ ಅವತಾರ ಅವನೇ. ಅದಕ್ಕೆ ಏಕಾದಶವಾರ ರುದ್ರ. ಅದಕ್ಕೆ ರುದ್ರಾಭಿಷೇಕವನ್ನು ಮಾಡ್ತಕ್ಕಂಥದ್ದು. ಅದನ್ನು ಇವಾಗ ಮಾತಾಡ್ತೀವಿ ನಾನು ವೀಣಾ. ವಿಶೇಷ ಅಂತಕ್ಕಂಥದ್ದು ಏನು ಅಂದರೆ ಈ 4 ಯಾಮಗಳ ಪೂಜೆಯಲ್ಲಿ ವಿಶೇಷತೆ. ಸೊ ನೀವು ಸ್ಮರಣೆ ಮಾಡ್ಕೋಬೇಕಾದ ಆಂಜನೇಯನ್ನ. ತೊಡೆ ಮೇಲೆ ಕೂತ್ಕೊಂಡಿರ್ತಕ್ಕಂಥ ಗಂಗೆ ತಲೆ ಮೇಲೆ ಕೂತಿರ್ತಕ್ಕಂಥವಳು ಒಬ್ಬಳು ನೆನೆಸ್ಕೋಬೇಕು. ಗಂಗಾ ಸುತ ಅಂದರೆ ಯಾರು? ಸುಬ್ರಹ್ಮಣ್ಯ. ಈ ಸಲ ಯಾಕೆ ಅಂದರೆ ಕುಜಾನೆ. ನೋಡಿ ಎಲ್ಲ ಮಿಥುನ್ ರಾಶಿಗೆ ಹೊಟ್ಟೋಗಿದ್ದಾನೆ. ನೀವೆಲ್ಲ ನಿಮ್ಗೆ ಇನ್ನೊಂದಷ್ಟು ಸೀಕ್ರೆಟ್ಸು ಸ್ವಲ್ಪ ದಿವಸದಲ್ಲೆಲ್ಲ ವೀಣೆ ನಾನು ಎಲ್ಲ ಕೂತ್ಕೊಂಡು ಒಂದು ಕಾರ್ಯಕ್ರಮ ಮಾಡಿಕೊಡ್ತೀವಿ. ಏನಕ್ಕೆ ಹೇಳ್ತೀವಿ ಅಂದರೆ ಈ ಶಿವರಾತ್ರಿಗೆ ನಿಮ್ಗೆ ಜ್ಞಾಪಿಸ್ತಾ ಇರೋದಂದರೆ ಈ ಸಲ ಜ್ಞಾಪಕ ಇಟ್ಕೊಳ್ಳಿ. ಕುಂಭಕ್ಕೆ ಹೊಟ್ಟೋಗ್ತಾ ಇರತಕ್ಕಂಥವನು ಯಾರೋ ರಾಹು ಉಲ್ಟಾ ಬಂದು ಕುಂಭಕ್ಕೆ ಬಂದು ಕೂತ್ಕೊಂಡ್ಬಿಡ್ತಾನೆ. ಸಿಂಹಕ್ಕೆ ಹೋಗ್ತಾ ಇರೋನು ಯಾರೋ ಕೇತು ಸೂರ್ಯನ ಜೊತೆ ಕೂತ್ಕೊಂಡ್ಬಿಡ್ತಾ ಇದ್ದಾನೆ, ಅವ್ರ ಮನೇಲಿ ಕೂತ್ಕೊಳ್ತಾ ಇದ್ದಾನೆ. ಶನಿ ಏನು ಮಾಡ್ತಾ ಇದ್ದಾನೆ? ಸಾಕ್ಷಾತ್ ಮೀನ ನೀರಿಗೆ ಹೋಗಿ ಕೂತ್ಕೊಂಡ್ಬಿಡ್ತಾನೆ. ನೀರು ಅಂದರೆ ಪರಿಪೂರ್ಣವಾಗಿ ನೀರಿನಲ್ಲಿ ಹೋಗಿ ಜಲವಾಸವಾಗ್ತಕ್ಕಂಥ ಅವನು ಏನೇನು ಮಾಡಬಹುದು ಅನ್ನೋ ಯೋಚನೆ ನಾನು ನಂತರ ಹೇಳ್ತೀನಿ. ಆಮೇಲೆ ಗುರು ಮಿಥುನಕ್ಕೆ ಹೋಗಿ ಕೂತಾನೆ. ಗಂಡ ಹೆಂಡತಿ ಬಾಂಧವ್ಯ, ಗಂಡು ಹೆಣ್ಣುಗಳ ವಿಶೇಷವಾಗಿರ್ತಕ್ಕಂಥ ಸಂಬಂಧಗಳು ಆ ಭೇದವಾಗತಕ್ಕಂಥದ್ದು. ಇದಕ್ಕೆಲ್ಲ ಕಾರಣ ಏನು ಅಂದರೆ ಗುರು ದೊಡ್ಡ ವಿಶೇಷವಾಗಿ ಗ್ರಹ, ಸಣ್ಣದ ಗ್ರಹ ಅಲ್ಲ. 490 ವಿಶೇಷವಾಗಿರ್ತಕ್ಕಂಥದ್ದು ಭೂಮಿಗಳನ್ನು 800 ಭೂಮಿನ ಒಂದು ಬಿಸಾಕಿದ್ರೆ ಒಂದು ದೊಡ್ಡ ಗುರು ವಿಶೇಷ. ಗೊತ್ತಾಯ್ತಾ? 800 ಭೂಮಿಗಳು ಹಿಂಗೆ ಬಿಸಾಕಿದ್ರೆ ಆ ಗುರು ಒಳಗೆ ಸೇರ್ತಾನೆ. ಅಂಥ ದೊಡ್ಡ ಗುರು ಇವತ್ತು ಪಕ್ಕದಲ್ಲಿ ಹಿಂಗೆ ಬಂದಾಗ ನೀನು ಆಗಲೇ ಹೇಳಿದಂಗೆ 6 ಗ್ರಹಗಳು ಬಂದರೆ ಎಷ್ಟು ಮ್ಯಾಗ್ನೆಟಿಕ್ ಎನರ್ಜಿ ಅಂದರೆ ನೀವೇನೂ ಬೇಡ. ಒಂದು ಎಕ್ಸಾಂಪಲ್, ರೋಡಲ್ಲಿ ಸೈಕಲ್ ನಿಲ್ಲಿಸಿರ್ತೀರ, ಜುಪ್ಪಂತ ಸ್ಪೀಡಾಗಿ ಒಂದು ಕಾರ್ ಹೋಯ್ತು ಅಂದರೆ ಸೈಕಲ್ ಅಲ್ಲಾಡುತ್ತೆ. ಅದೇ ಒಂದು ಕಾರ್ ನಿಲ್ಲಿಸಿರ್ತೀರ, ದೊಡ್ಡ ಬಸ್ಸು ಒಂದು ಲಾರಿ ಹಿಂಗೆ ಪಕ್ಕಕ್ಕೆ ಹೋದ ತಕ್ಷಣ ಕಾರು ಡಗಡಗಡ ಅನ್ನತ್ತೆ. ಅಂಥದ್ರಲ್ಲಿ ದೊಡ್ಡ ಗ್ರಹಗಳು ಚಿಕ್ಕ ಚಿಕ್ಕ ಗ್ರಹಗಳ ಪಕ್ಕಕ್ಕೆ ಹಿಂಗೆ ಹೋದಾಗ ಗತಿ ಏನು? ಅದಕ್ಕೆ ಹೇಳೋದು ನಮ್ಮನ್ನೆಲ್ಲ ಕಾಪಾಡೋ ದೇವರು ಅನ್ನೋ ಶಕ್ತಿ ಅವನ ಅಪಾರವಾಗಿ ಕೂತಿರೋನು ಪರಮೇಶ್ವರ ಅನುಗ್ರಹ ಇದೆ. ಸೊ ನೀವು ಈ ಶಿವರಾತ್ರಿ ಚೆನ್ನಾಗಿ ಸ್ಮರಣೆ ಮಾಡ್ಕೊಳ್ಳಿ. ಸುಮ್ಮನೆ ಬೆಳಗಿಂದ ಕೂತ್ಕೊಂಡು ತಿಂದಿದ್ರಲ್ಲ, ಈಗ ನಮಗೆ ಇನ್ನೊಂದು ತಮಾಷೆ ಇದೆ. ಆ ತಮಾಷೆ ಎಲ್ಲ ಹೇಳ್ತೀನಿ. ಏನು ಮಧ್ಯ ಉಪಚಾರಗಳು ತಿಂತಾರೆ, ನಮಗೂ ತಂದು ಕಳಿಸಿದ್ರೆ ಚೆನ್ನಾಗಿರ್ತಿತ್ತು. ಪಾಪ ತಿಂತಾ ಇರ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.